ಗ್ರಾಮೀಣಾಭಿವೃದ್ಧಿ ಬಿಸಿ ಟ್ರಸ್ಟ್ ವತಿಯಿಂದ ದೊಡ್ಡೇರಿ ಮತ್ತು ಚಳ್ಳಕೆರೆ ಕಸಬಾ ವಲಯದಿಂದ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಮತ್ತು ಗ್ರಾಮ ಸುಭಿಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪಿಎಸ್ಐ ಶಿವರಾಜ್ ಉದ್ಘಾಟಿಸಿದರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿಲ್ಪಾ ಮುರಳೀಧರ್ ನಗರಸಭಾ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಶುಕ್ರವಾರ ಬಂದಿರೋದು ಕಥೆಯನ್ನು ಹೇಳಿದಂತೆ ಇದು ಒಂದು ವಿಶೇಷವಾದ ದಿನ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನೀವೆಲ್ಲರೂ ಈ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಹಮ್ಮಿಕೊಂಡಿರೋದು ತುಂಬಾ ಸೂಕ್ತ ಅನಿಸುತ್ತೆ. ಇಷ್ಟೊತ್ತು ಎಲ್ಲ ಸ್ವಾಮೀಜಿಯವರೆಲ್ಲ ಬಂದು ಅದ್ರ ಮಹತ್ವ ಏನು, ಅದ್ರ ಕಥೆ ಏನು, ಹೇಗೆ ಆಚರಿಸ್ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ನಿಮ್ಮ ಕಡೆಯಿಂದ ಎಲ್ಲ ಪೂಜೆ ಮಾಡಿಸಿದ್ದಾರೆ. ನಾವೀಗ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಈಗ ನಾವೆಲ್ಲರೂ ಈಗ ಲಕ್ಷ್ಮೀ ಈಗ ಒಂದ್ಸರಿ ಕೈಲಾಸದಲ್ಲಿ ಶಿವನ ಪಾರ್ವತಿನೇ ಕೇಳಿದ್ರಂತೆ, ನಮ್ಮ ಹೆಣ್ಮಕ್ಳಿಗೆಲ್ಲ ಸೌಭಾಗ್ಯ ಒದಗಿಸಿದಂತ ಒಂದು ಪೂಜೆ ಯಾವುದು ಅಂತ ಹೇಳಿದ್ರು. ಆಗ ಶಿವನೇ ಹೇಳಿದ್ನಂತೆ, ಭೂಲೋಕದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ನೀನು ಒಂದು ಹೆಣ್ಣಾಗಿನೇ ಕೇಳ್ತಿದ್ದೀರಾ, ಎಲ್ಲಾ ಸಕಲ ಸೌಭಾಗ್ಯವನ್ನು ಒದಗಿಸಿ ಕೊಡುವಂತ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿರ್ತಾರಂತೆ. ಹಂಗಾಗ್ಬಿಟ್ಟು ವರಮಹಾಲಕ್ಷ್ಮಿ ಪೂಜೆಗೆ ಬಹಳ ಮಹತ್ವ ಇದೆ ಅಂತ ಎಲ್ಲಾ ಶಾಸ್ತ್ರಗ್ರಂಥಗಳಲ್ಲೂ ಹೇಳ್ತಾ ಇದ್ದಾರೆ. ಅದರಂತೆ ನಾವು ಎಲ್ಲರೂ ನಮ್ಮ ಮನೆಗಳು ಎಲ್ಲರೂ ಲಕ್ಷ್ಮೀ ಕುಟುಂಬದವರನ್ನೇ ನಾವು ಆಗ್ಬೇಕಂದ್ರೆ ಮುಖ್ಯ ಅತಿಥಿಗಳಾಗಿ ಪ್ರಾದೇಶಿಕ ಅಧಿಕಾರಿ ಗೀತಾ ಮತ್ತು ಜಿಲ್ಲಾ ನಿರ್ದೇಶಕರಾದ ವಿನಯ್ ಕುಮಾರ್ ಸುವರ್ಣ ಮತ್ತು ವಿಶೇಷ ವರಮಹಾಲಕ್ಷ್ಮಿಯ ಹಬ್ಬದ ಉಪನ್ಯಾಸವನ್ನ ಜಿ ಯಶೋಧ ಪ್ರಕಾಶ್ ನಡೆಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಕಾರ್ಯದರ್ಶಿಗಳಾದ ತಿಪ್ಪೇಸ್ವಾಮಿ ವರಮಹಾಲಕ್ಷ್ಮಿ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡಿದರು ಮತ್ತು ನಗರಸಭಾ ಸದಸ್ಯರಾದ ನೇತಾಜಿ ಪ್ರಸನ್ನ ಮತ್ತು ತಾಲೂಕು ಯೋಜನಾಧಿಕಾರಿಯಾದ ಶಶಿಕಲಾ, ಮೇಲ್ವಿಚಾರಕರಾದ ಸುಮಂಗಳ ಮತ್ತು ಭವಾನಿ ಹಾಗೂ ವಲಯದ ಪ್ರತಿನಿಧಿಗಳು ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಭಕ್ತರು ಹಾಜರಿದ್ದರು. ಒಬ್ರು ನಡೆದಿದ್ದು ಸತ್ಯ ಘಟನೆ, ಏನು ಸುಮ್ಮನೆ ಕಥೆ ಬಿಡ್ತಾರಲ್ಲ. ಒಬ್ರು ಬಡವರ ಮನೆಯಲ್ಲಿ 4 ಜನ ಮಕ್ಕಳು ಅಂತ ಅವರು, 4 ಜನ ಮಕ್ಕಳು, 4 ಜನ ಸೊಸೆ ಇದ್ರು, ಮೊಮ್ಮಕ್ಕಳು ಎಲ್ಲರೂ. ತುಂಬಾ ಕಡುಬಡತನ ಅಂದ್ರೆ ಭಿಕ್ಷೆ ಬೇಡ ಬಂದು ಊಟ ಮಾಡ್ಬೇಕು ಅಂತ ಒಂದು ಕಡುಬಡತನ. ಅದರಲ್ಲೂ ಪ್ರತಿ ಶುಕ್ರವಾರ ಶ್ರಾವಣ ಮಾಸದಿಂದ ಅವ್ರು ಏನ್ ಮಾಡಿದ್ರಂತೆ, ಪ್ರತಿ ಶುಕ್ರವಾರ ಭಿಕ್ಷೆಗೆ ಹೋಗಿ ಬಂದಿದ್ದು ಏನಿದ್ರು ಎಲ್ಲ ನೈವೇದ್ಯ ಮಾಡೋರಂತೆ. ಪಾಯಸ, ಅನ್ನ, ಸಾರು, ಕೋಸುಬೆ, ದೇವಿಗೆ ಏನೇನ್ ಬೇಕು ಎಲ್ಲಾ ತರದನ್ನು ನೈವೇದ್ಯ ಮಾಡ್ಬಿಟ್ಟು ದೇವಿ ಕೂಡಿಸಿ ಮನೆಯಲ್ಲಿ ಅವ್ರ ಮನೆಯಲ್ಲಿ ಏನೇನಿತ್ತು ಅಷ್ಟೇ, ಅದಕ್ಕೇನು ಹೆಚ್ಚಿನ